ಶಿಕ್ಷಕರಿಂದ ಸಮಾಜಕ್ಕೆ ಅನುಪಮ ಸೇವೆ ಡಿಡಿಪಿಐ ಶಂಕರಪ್ಪ ಗಾಂಜಿ. ಕೂಕನೂರು. ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾಗಿದ್ದು, ಈ ನಿಟ್ಟಿನಲ್ಲಿ ಶಿಕ್ಷಕರಿಂದ ಸಮಾಜಕ್ಕೆ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆಂದು ನಿವೃತ್ತ ಡಿಡಿಪಿಐ ಶಂಕರಪ್ಪ ಗಾಂಜಿ ಹೇಳಿದರು. ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ರವಿವಾರ ನಡೆದ ದೈಹಿಕ ಶಿಕ್ಷಣಾಧಿಯಾಗಿದ್ದ ವೀರಭದ್ರಪ್ಪ ಅಂಗಡಿ ವಯೋನಿವೃತ್ತಿ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವುದೇ ಸಾಧನೆ ಅಸಾಧ್ಯ. ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಪ್ರತಿ ಸಾಧಕನ ಹಿಂದೆ ಶಿಕ್ಷಕರು ಇರುತ್ತಾರೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಂದವರು. ದೈಹಿಕ ಶಿಕ್ಷಣಾಧಿಕಾರಿಯಾಗಿ ತಮ್ಮ ಅನುಪಮ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ವೀರಭದ್ರಪ್ಪ ಅಂಗಡಿಯವರ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ನಿವೃತ್ತ ಬಿಒ ಪದ್ಮನಾಭ ಕರ್ಣಂ ಮಾತನಾಡಿ, ಇಲ್ಲಿಯ ಶಿಕ್ಷಕ ವರ್ಗದವರು ಸದಾ ಕ್ರಿಯಾಶೀಲಿಯುಳ್ಳವರು. ಶಿಕ್ಷಕರು ಹಲವಾರು ಒತ್ತಡದ ನಡುವೆ ತಮ್ಮ ಸೇವಾ ಕರ್ತವ್ಯ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನನ್ನೊಂದಿಗೆ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿರುವ ವೀರಭದ್ರಪ್ಪ ಅಂಗಡಿ ಅವರ ಕರ್ತವ್ಯ ನಿಷ್ಠೆ ಶ್ಲಾಘನೀಯವಾಗಿದೆ ಎಂದರು. ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿದ್ದಲಿಂಗಪ್ಪ ಶಾಗೋಟಿ, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್.ವಿ. ದರಣ, ಕೂಕನೂರು ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಸಬರದ, ಶರಣಪ್ಪ ವೀರಾಪೂರು, ವಿ.ಎಸ್. ಬೆಣಕಲ್, ಬಸವರಾಜ ಮಾಸ್ತಿ, ಮಹಾಂತೇಶ ಗಾಣಿಗೇರ, ನೀಲಮ್ಮ ಅಂಗಡಿ, ಬಸವರಾಜ ಮುಳಗುಂದ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಪ್ಪ ಅಂಗಡಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯ ಪ್ರಾಚಾರ್ಯ ವಿ.ಬಿ. ಹನುಮಶೆಟ್ಟಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ವಿವಿಧ ಸಂಘಟನೆಗಳಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಎಂ.ಎನ್. ಜನಾದ್ರಿ, ಹುಸೇನ ಬಾಗಮಾರ, ಸಂಗೆಯ ಹಿರೇಮಠ, ಗಂಗಮ್ಮ ಸೊಬಗಿನ, ರಮೇಶ ಬುದಿಹಾಳ, ಸುಮಾ ಪಾಟೀಲ್, ಯಮನೂರಪ್ಪ, ನಂದಿನಿ ಅಂಗಡಿ, ಸುರೇಶ ಹೊಸಮನಿ, ತಾಲೂಕಾ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ, ಪ್ರಕಾಶ ಕಂಬಳಿ, ಚಂದ್ರಶೇಖರ ಹೊಕ್ತಾಣಿ, ಮಾರುತಿ ಹಾದಿಮನಿ ಸೇರಿದಂತೆ ಶಿಕ್ಷಕರು, ದೈಹಿಕ ಶಿಕ್ಷಕ ವರ್ಗದವರು, ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕೂಕನೂರು. ಬೀಳ್ಕೊಡೋ ಸಮಾರಂಭ ಇರೋದ್ರಿಂದ ಸೊ ವಿದ್ಯಾರ್ಥಿನಿಯಾಗಿ ಏನಮ್ಮ ಅವರು ಕ್ಲಾಸ್ ಆಫೀಸರ್ ಅವರು ಮಾಡಿದ್ವಿ. ಇವರು ಕ್ಲಾಸ್ ಆಫೀಸ್ಗೆ ಸರಿಪಡೋಷ್ಟೇ, ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಬಟ್ ಬೋತ್ ಯಾರು ಗುಡ್ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ಇದನ್ನೇ ಎಕ್ಸಲೆಂಟ್ ವರ್ಕ್ ಇನ್ ಅವರ್ ತಾಲೂಕು ಅಂದರೆ ಹಂಗಿರಬೇಕು. ಪುಟ್ಟ ಬಂದ ಪುಟ್ಟ ಹೋದ ಚಟ್ಟ ಕಟ್ಟಿದ ಅಂತ ಬಂದು ಹೆಂಗದು ಏನಾದರೂ ಒಂದು ಕೆಲಸ ಮಾಡಬೇಕು, ಒಂದು ಸಾಧನೆ ಮಾಡುವಂಥ ಒಂದು ಕೆಲಸ ಮಾಡಬೇಕು, ಅದು ಉಳಿಬೇಕು. ಅದು ನಾವು ಮಾಡಿರ್ತಕ್ಕಂಥ ಹೆಜ್ಜೆ ಗುರುತು ಇಲ್ಲಿ ಉಳಿಬೇಕು. ಆ ಹೆಜ್ಜೆ ಗುರುತು ಉಳಿದಪ್ಪ ಅಂದರೆ ಆಲ್ವೇಸ್ ಗುರುತು ಇಲ್ಲಿ ನಮ್ಮ ಹಿಂದೊಬ್ಬರಿದ್ರು ನಮ್ಮ ಅಂಗಡಿ ಸರ್ ಅಂತ ಹೇಳಿ, ಹಿಂದೊಬ್ಬರು ನಮ್ಮ ವೀರಭದ್ರಪ್ಪ ವೀರರಂಗಿದ್ರು, ನಮ್ಮ ಮಕ್ಕಳನ್ನು ರುವಾರಿ ಮಾಡಿದ್ರು ಅನ್ನುವಂಥದ್ದು ಅವ್ರು ಹೋದ್ಮೇಲೆ ಒಬ್ಬ ಇದ್ದಾಗಂದ್ರೆ ಏನಲ್ಲ. ಈಗ ನಾನು ಮಾತಾಡ್ತೀನಿ ಮೊಬೈಲ್ ಹೊರತೀನಿ, ಈ ಬೀಳ್ಕೊಡೋ ಸಮಾರಂಭ ಏನಾದ್ರು ಗೊತ್ತಾ ಇವರು ಹೊರಡ್ತಾರೆ. ಅವ್ರು ಇದ್ದಾಗ ನಾವೇನು ಹೊರಡ್ತೀವಲ್ಲ ಅದು ನಿಜವಾದ ಪ್ರಶಂಸೆ. ದಟ್ಸ್ ವೆರಿ ಉಳಿದವ್ರ ಮಕ್ಕಳು ನೆನೆಸ್ಬೇಕು. ಶಾಲೆ ಮತ್ತು ಶಾಲಾ ಟೀಚರ್ಸು ದೇ ಶುಡ್ ಬಿ ರಿಮೆಂಬರ್ ಹಿಸ್ ನೇಮ್, ಅವ್ರ ಹೆಸರನ್ನ ನೆನೆಸುವಂಥ ಆ ರೀತಿಯಾದ ನಾವು ಹೆಜ್ಜೆ ಗುರುತನ್ನು ಹೋಗಿರುವಂಥದ್ದು ಆತಪ್ಪ ಅಂದರೆ ಸೊ ಇಟ್ಸ್ ಎ ಗುಡ್ ಥಿಂಗ್. ಈಗ ಅದಕ್ಕೆ ಒಂದು ಕಡೆ ಒಂದು ಗಾದಿ ಮಾತು ಹೇಳ್ತಾರೆ, ಏನಪ್ಪ ಅಂದ್ರೆ ನಾವು ಮಕ್ಕಳ ಬಾಳಿಗೆ ಮುನ್ನುಡಿ ಬರಬೇಕು ಅಂದರೆ, ಮಕ್ಕಳ ಏಳಿಗೆಗೆ ಮುನ್ನುಡಿ ಬರಬೇಕು ಅಂತಂದರೆ ಮಕ್ಕಳು ನಮ್ಮ ಗೌರವ ಘನತೆಗೆ ಬೆನ್ನುಡಿ ಬೇಕಾರೆ, ನಮ್ಮ ಗೌರವ ಘನತೆಗೆ ಅವರು ಬೆನ್ನುಡಿ ಬೇಕಾರೆ. ಹಂಗೆ ನಾವು ದೂರಿ ಬಾಳ ಆ ಥರ ಕೆಲಸವನ್ನು ಮಾಡಬೇಕು. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಳ್ಳುವಂಥದ್ದು, ಸಮುದಾಯದ ವಿಶ್ವಾಸವನ್ನು ಪಡೆದುಕೊಳ್ಳುವಂಥದ್ದು, ಪತ್ರಕರ್ತರಿಗೆ ಅತ್ಯಂತ ನೆಚ್ಚಿನ ಮತ್ತು ರಿಯಲ್ ಆಗಿ ಅನಿಸ್ಬೇಕು. ಅವರಿಗೆ ಸುಮ್ಮನೆ ಅವ್ರ ಮುಂದೆ ನಾ ಹಂಗೆ ಮಾಡಿದೆ ಹಿಂಗೆ ಮಾಡಿದೆಪ್ಪ ಅಂದರೆ ದೇ ವೋಂಟ್ ಬಿಲೀವ್, ಅವ್ರು ಬಿಲೀವ್ ಆಗೋದೇ ಇಲ್ಲ. ಫ್ಯಾಕ್ಟನ್ನು ದೇ ವಿಲ್ ಬಿಲೀವ್ ಇಟ್, ವರ್ಡ್ಸ್ ದೇ ಡು ನಾಟ್ ಬಿಲೀವ್ ಇಟ್. ವಾಟ್ ಇಸ್ ದ ಫ್ಯಾಕ್ಟ್ ದೇ ಬಿಲೀವ್ ಇಟ್. ಬಿಲೀವ್ ಆಗುವಾಗ ಕೆಲಸ ಮಾಡುವಂಥದ್ದು ಅದು ಭಾಳಷ್ಟು ಮುಖ್ಯ. ನಾನು ನಿನ್ನೆ ಅಂದರು ಸರ್ ನಂದು ಬೀಳ್ಕೊಡೋ ಸಮಾರಂಭ ಐತ್ರಿ ಅಂತಂದ್ರು. ಅದು ಯಾರ್ದ್ರಿ ಅಂತಂದರೆ ನಂದ್ರಿ ಅಂತಂದ್ರೆ ನಿಮಗೇನಾಗೈತೆ ಅಂತಾರೆ. ಆಶ್ಚರ್ಯ ಮತ್ತು ಆನಂದ ಎರಡೂ ಉಂಟದು. ಆನಂದ ಯಾಕೆ ಉಂಟೈತಪ್ಪ ಅಂದ್ರೆ ಇವರು ನಮ್ಮ ಬಳಗಕ್ಕೆ ಸೇರ್ತಾರಪ್ಪ, ನಿವೃತ್ತಿ ಬಳಗಕ್ಕೆ ಸೇರ್ತಾರೆ, ಬಡತನ ಯಾಕೋಬೇಕು ಅಂದ್ಕೊಂಡು ಅದೊಂದು ಸಂತೋಷ ಆಯ್ತು. ಈ ಒಂದು ದೇಹ ದಾಟಿದೊಳಗೆ ಇಷ್ಟು ದೊಡ್ಡ ಹೆಂಗೆ ನಿವೃತ್ತಿ ಆದರೂ ಅನ್ನುವಂಥದ್ದು ಆಶ್ಚರ್ಯ. ಅದಕ್ಕೆ ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ, ಸೌಂಡ್ ಮೈಂಡ್ ಆ ಥರ ನಾವು ಬೆಳೆಸ್ಕೋಬೇಕು. ನಾವು ಆಲ್ ಟೀಚರ್ಸ್ ವಿ ಶುಡ್ ಬಿ ಹೆಲ್ದಿ ಆ್ಯಂಡ್ ವೆಲ್ದಿ ಕಾಂಪಿಟೇಷನ್ ವಿ ಶುಡ್ ಬಿ ವಿನ್. ನಾವು ಆ ಥರ ದೊಡ್ಡ ವ್ಯಕ್ತಿಗಳಾಗಿ ಆಗಬೇಕು. ದಯಮಾಡಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ. ಸೊ ಆಲ್ ಆಫ್ ಯು ಮೇಂಟೈನ್, ಜ್ಞಾನವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮೇಂಟೈನ್ ಮಾಡಿ, ಬಟ್ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ನಾನು ಇಲ್ಲಿ ಬಿಲೋ ಇದ್ದಂತೆ ಒಂದು ಮಾತು ಹೇಳಿದ್ದೆ, ಏನಿಲ್ಲ ಆಶ್ಚರ್ಯಪರವಾಗ್ಯದ. ನಾನು ನೌಕರಿ ಇರೋರಿಗೆ ಎಷ್ಟು ಪಗಾರ ತೊಗೊತೀನಿ, ಎಷ್ಟು ವರ್ಷ ಪಗಾರ ತೊಗೊತೀನಿ, ಅಷ್ಟು ವರ್ಷ
ನಾನು ಆರೋಗ್ಯವಾಗಿ ಬಾಳಿ ಅಷ್ಟು ಪಗಾರ ಹೋಗ್ಬೇಕು ಹೊಳ್ಳಿ ಹಂಗೆ ಬದುಕಬೇಕಂತ ಅಂದರೆ ನಮ್ಮ ಹೆಲ್ತ್ ಆ ಥರ ಇರಬೇಕು. ಸೊ ಹೆಲ್ತ್ ಅನ್ನೋದು ಭಾಳಷ್ಟು ಮುಖ್ಯ. ಈ ಶಾಲೆಗಳಿಗೆ ಓಡಾಡಿ ಹುಡುಗರಂಗೆ ಓಡಾಡಿ ಕೆಲಸ ಮಾಡುವಾಗ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ. ಹಾಗೆ ಉಪದ್ರವರು ವೀರನಾಗಿ ಶೂರನಾಗಿ ಮತ್ತು ಕಲ್ಪತರವಾಗಿ ಎಲ್ಲ ಅಧಿಕಾರಿಗಳಿಗೆ ಅಚ್ಚುಮೆಚ್ಚಾಗಿ, ಸೊ ನಿಮಗೆಲ್ಲ ಅಚ್ಚುಮೆಚ್ಚರಾಗಿ ತಮ್ಮ ಭಾಷಣಗಳಿಗೆಲ್ಲ ಹೇಳಿದ್ರು ಪರಿಚಯನ ಭಾಳ ನನಗೆ ಖುಷಿ ಆಯಿತು ಈ ಥರ ಮಾಡಿದ್ರು ಅಂತೇಳಿ. ನೀವೆಲ್ಲೇ ಹೋಗಿ ಸರ್ ಈ ಥರ ನಮ್ಗೆ ಅನ್ಸುತ್ತೆ ನಿಮಗೆಲ್ಲ ನಾನು ರಿಟೈರ್ಮೆಂಟ್ ಆಗೋದನ್ನೇ ಹೀಗೆಲ್ಲ ಆಗೋದು ಅಂಗಡಿ ಸರ್ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲೇಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಫ್ ಡೇ ಫುಲ್ ಡೇ ಕ್ರೀಡಾಕೂಟದಲ್ಲಿ ಇದ್ದಾಗ ಗಮನಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಬರಲ್ರಿ ಅದ. ನಾನು ಆಫೀಸರ್ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ವೇದಿಕೆ ಇದು. ಯಾಕೆ ಅಂತ ಹೇಳಿದ್ರೆ ಆ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ವೀರಭದ್ರಪ್ಪ ಅಂಗಡಿ ಸರ್ ಅವರ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಅದರ ಮಾತನಾಡಿದ್ರಲ್ಲ, ಅವರು ಕೂಡ ನಮ್ಮ ಇಲಾಖೆಯ ಅಪರಂಜಿ. ನಮ್ಮ ಗಾಂಧಿ ಸಾಹೇಬ್ ಇರ್ಬೋದು, ಪದ್ಮನಾಭ ಕರ್ಣಂ ಸಾಹೇಬ್ ಇರ್ಬೋದು. ನಾನು ನಿನ್ನೆ ಹೇಳ್ತಿದ್ದೀನಿ ನಮ್ಮ ಕಾರ್ಯಕ್ರಮ ಮುಗಿದಿಂದ, ನಮ್ಮ ಗಾಂಧಿ ಸರ್ ಎದಿ ತಟ್ಕೊಂಡು ಇವತ್ತಿಗೂ ಹೇಳ್ತಿರ್ತಾರೆ ಬೇರೆ ಬೇರೆ ಸಂದರ್ಭದಾಗ, 1 ರೂಪಾಯಿನೂ ನಾನು BRC ಕೋಆರ್ಡಿನೇಟರ್ ಕೆಲಸ ಮಾಡೀನಿ, BO ಆಗಿ ಕೆಲಸ ಮಾಡೀನಿ, DDP ಆಗಿ ಕೆಲಸ ಮಾಡೀನಿ, ಡೈಟ್ ಪ್ರಿನ್ಸಿಪಾಲ್ ಕೆಲಸ ಮಾಡೀನಿ, 1 ರೂಪಾಯಿನೂ ನಾನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ತಕ್ಕಂಥ ಅಧಿಕಾರಿಗಳು ಬಹಳ ವಿರಳಾತಿ ವಿರಳ. ಹಂಗ ನಾನು ನೋಡಿದಂಗ ಅವ್ರ ಕೈಯಾಗ ಕೆಲಸ ಮಾಡಿಲ್ಲ ಗಾಂಧಿ ಸರ್ ಕೈಯಾಗ, ಕೇಳಿವಿ ನೋಡಿವಿ ಒಡನಾಟ ಐತಿ. ಆದ್ರೆ ನಾವು ನೋಡಿದಂಗೆ 2007ರಿಂದ ನೇಮಕಾತಿ ಹೊಂದಿ ಇಲ್ಲಿವರೆಗೂ ನಾವು ಶಿಕ್ಷಕರಾಗಿ ಸಂಘಟನೆ ಕೆಲಸ ಮಾಡೀವಿ. ಬಹಳ ಸರಳಾತಿ ಸರಳ, ವಿರಳಾತಿ ವಿರಳ, ಮತ್ತು ಅಗದಿ ಹೆಂಗಂದ್ರೆ ಅವ್ರ ಕಾಲೇಜ್ ಹುಡುಗರು ಬಂದಂಗ ಹಿಂದೆ ನಾವು ಹೇಳ್ಬೇಕಾದ ಬಂದಾಗ ಬಹಳಷ್ಟು ಖುಷಿಯಿಂದ ಬಂದವರು, ಬಹಳಷ್ಟು ಚಕ್ಕುರತೆಯಿಂದ ನಮ್ಮ ತಾಲೂಕಿನಲ್ಲಿ ಅನೇಕ ಚಟುವಟಿಕೆಯಿಂದ ಕೆಲಸವನ್ನ ನಿರ್ವಹಿಸಿದಂಥವ್ರು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಕನ್ನಡಂ ಸರ್ ಬಂದರು. ಅವ್ರದ್ದು ಸೌಂಡ್, ಇವರು ಸೌಮ್ಯ ಸ್ವಭಾವರು. ಅವ್ರು ಕನ್ನಡಂ ಸರ್ ಇರಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ವೀರಭದ್ರಪ್ಪ ಅಂಗಡಿ ಅವ್ರ ಜೊತೆ ಸಹಿ ಮಾಡಿಸ್ತಿದ್ವಿ. ಅದು ಹೆಂಗಂತಂದ್ರೆ ಅವ್ರಿಗೆ ಫೋನ್ ಹಚ್ಚೋದು ಕನ್ನಡಂ ಅವ್ರಿಗೆ, ಇಲ್ಲ ಅವ್ರು ಹೇಳಾರ ನೀವು ಮಾಡೋಣ. ಒಂದು ಹೆಲ್ಪನ್ನು ನಮ್ಗೆಲ್ಲರೂ ಅನೇಕ ಶಿಕ್ಷಕರಿಗೆ ಸಹಾಯವನ್ನ ಮಾಡಿದಂಥ ಅವರನ್ನು ನೆನೆಸಲೇಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರ ಕೆಲಸಗಳನ್ನು ನಾವು ಮಾಡಿಕೊಡ್ಬೇಕಾದಾಗ ಅಧಿಕಾರಿಗಳು ಬೇರೊಂದು ಮೀಟಿಂಗ್ನಲ್ಲಿ ಈಗ ಅಧಿಕಾರಿಗಳನ್ನು ನಾವು ನೋಡಿಬಿಟ್ಟಾಗ ಪ್ರತಿ ಮಗುವಿನ ಮನಸ್ಸಿರ್ಬೇಕಂತ, ಐನ್ಸ್ಟೈನ್ ತಲೆ ಇರ್ಬೇಕಂತ, ಭಗೀರಥ ಪ್ರಯತ್ನ ಇರ್ಬೇಕಂತ, ಆ 3 ಅಂಶಗಳು ನಮ್ಮ ವೀರಭದ್ರಪ್ಪ ಅಧಿಕಾರಿಗಳು. ಅವ್ರು ನೋಡಿ ಯಾರೇ ಬಂದು ಹೇಳಿದ್ರು, ನಮ್ಮೆಲ್ಲ ಶಿಕ್ಷಕ ಮಿತ್ರರು ಅಧಿಕಾರಿಗಳು ಹೇಳಿದ್ರಲ್ಲ, ಯಾರೇ ಬಂದ್ರು ನಕ್ಕಂತ ಬೇರೆ ಆಫೀಸಿಗೆ ಬರ್ರಿ ಏನು ಸಹಿ ಮಾಡ್ಬೇಕೆ ಎಲ್ಲ ಹೇಳಿದ್ರಲ್ಲ ಅಂತ ಈ ರೀತಿ ಇದು ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಬಂದ್ರೆ ಐತಲ್ಲ, ಆ ಕೆಲಸ ಅವ್ರು ಏನಂದ್ರೆ ಆ ಕೆಲಸದಲ್ಲಿ ತಲ್ಲೀನರಾಗ್ತಿದ್ರು, ಇದಾಗುತ್ತೆ. ಆಮೇಲೆ ವಿಶೇಷವಾಗಿ ಐತಲ್ಲ ಅದಕ್ಕೆ ಚಾಕಚಕ್ಯತೆ ಹೇಳಿದ್ರೆ ನಮ್ಮ ಶಾಗೋಡ್ ಸರ್ ಹೇಳ್ದಂಗೆ ವಿಶೇಷ ತಮ್ಮ ಅನುಭವಗಳನ್ನು ಏನು ತಮ್ಮ ಈ ಇದರಲ್ಲಿ ತಮ್ಮ ಈ ವೃತ್ತಿ ಜೀವನದಲ್ಲಿ ಅಳವಡಿಸಿದ ಎಲ್ಲ ಅಂಶಗಳನ್ನು ಇದು ಮಾಡಿಕೊಂಡು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ದೈಹಿಕ ಶಿಕ್ಷಣಾಧಿಕಾರಿಗಳೇ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ನಿರ್ವಹಿಸುತ್ತಾರೆ ಅಂತಂದು ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅವರ ಮುಂದಿನ ಏನು ಈ ನಿವೃತ್ತಿ ಜೀವನ ಕೂಡ ಬಹಳಷ್ಟು ಕಷ್ಟ ಇತ್ತು. ನನ್ನ ಗುರುಗಳು ನನ್ನನ್ನು ನೋಡಿ ಎಲ್ಲಿ ಹುಡುಗರಿಗೆ ಕೇಳಿದ್ರು ಅಷ್ಟೇ, ನನ್ನ ಮುಗ್ಧತೆ ಮತ್ತು ನನ್ನನ್ನು ನೋಡಿ ಸರ್ ಒಂದು ಸಂಗತಿ ಹೇಳಿದ್ದೀನಿ ಅಂತ ಕೇಳಿದ್ರು, ಸರ್ ನಾನು ಒಮ್ಮಲ್ಲಿದ್ದೀನಿ ಅಂತ ಹೇಳಿ, ಬೇಡ ನಾಳಿಂದ ನಾವು ಒಬ್ಬನೇ ರೂಪಲ್ಲಿ ನನ್ನ ಜೊತೆ ಬರ್ಬೇಕಿಂತ ಅಂತ ಹೇಳಿದ್ರು. ಇರೋದಿಲ್ಲ ಎಲ್ಲ ಬಟ್ಟೆ ತಗೊಂಡು ಸರ್ ಕರ್ಕೊಂಡು ಹೋಗಿ ಬಹುಶಃ ಮಕ್ಕಳಿಗೆ ಕಾಳಜಿ ಮಾಡೋದ್ರೆ ಗೊತ್ತಿಲ್ಲ. ನನ್ನೆಲ್ಲ ಬಹಳ ಪ್ರೀತಿಯಿಂದ
ದೊಡ್ಡ ನೌಕರಿ ಬರಲಿಕ್ಕೆ ಅನ್ನ ಮಾಡಲಿಕ್ಕೆ ನನ್ನ ಸಂಸಾರ ಮಾಡಲಿಕ್ಕೆ ಜೀವಕ್ಕೆ ಕಂಡು ಕೊಟ್ಟಂತ ಮಹಾನುಭಾವ ಪುಣ್ಯಾತ್ಮ ನನ್ನ ಗುರು ತಂದೆ ತಾಯಿಗೆ ಗುರುಗೆ ಸಮಾನವನ್ನಂತ ನಮ್ಮ ಗುರು ಬೇರೆ ಶಕ್ತಿ ಸಮಾನ. ಇದ್ಯಾವುದು ಕಟ್ಟುಕತೆ ಅಲ್ಲ, ಕಣ್ಣೀರು ಅಂತ ಬರಲ್ಲ, ಕಟ್ಟುಕತೆ ಅಲ್ಲ. ಸಪ್ತಮಶಬ್ದ ಬೆಚ್ಚಿಡುವಂತ ಕಾಲ ಇವತ್ತು ಬಂತಲ್ಲ. ನನಗೆ ಗುರುಗಳಿಗೆ ಒಂದ್ಸಲ ನಾನು ಕೋಟಿ ಪ್ರಣಾಮ ಸಲ್ಲಿಸ್ತೇನೆ. ಬಂಧುಗಳೇ, ಗುರು ಅಂದ್ರೆ ಒಂದ್ ಕಡೆ ಹೇಳ್ತಾರೆ ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಕರುಣಾಮಯ ಗುರು ಪ್ರೇಮಮಯ. ನನಗೆ ಕರುಣೆಯನ್ನು ಕೊಟ್ಟು, ಪ್ರೇಮವನ್ನು ಕೊಟ್ಟು, ಪ್ರೀತಿಯನ್ನು ಕೊಟ್ಟು, ಹೊತ್ತಿಗೆ ತುತ್ತನ್ನ ಹಾಕಿ ನನಗೆ ಜಗತ್ತನ್ನು ತೋರಿಸಿದ ಮಹಾತ್ಮ ಪುಣ್ಯಾತ್ಮ. ಒಂದು ರೂಮಲ್ಲಿ ನಾವು ಕನಿಷ್ಠ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 8 ರೂಮ್ಗಳಿದ್ದು ಅಲ್ಲಿ ಸುಮಾರು 12 ರಿಂದ 14 ಜನ ಸ್ಟೂಡೆಂಟ್ಸ್ ಇದ್ವಿ. ನಾನು ಅತ್ಯಂತ ಪರಮ ಶಿಷ್ಯ. ಪ್ರಾಕ್ಟಿಕಲ್ ಮುಗಿಸ್ ಬಂದ್ಮೇಲೆ ಸರ್ ಜಳಕಕ್ಕೆ ಹೋರಿ ಅಂತ ಒಂದು ಜಳಕಕ್ಕೆ ಕಳಿಸಿ ನಾನು ಸ್ಟೋರ್ ಮೇಲೆ ಸಸ್ಕ ಮಾಡ್ತಿದ್ದೆ. ಸಸ್ಕ ಮಾಡಿದ್ ಬಸ್ ಬಂದ ತಕ್ಷಣ ಬಿಸಿ ಬಿಸಿ ಸಸ್ಕ ತುಪ್ಪ ಹಾಕಿ ಹಾಲು ಹಾಕಿ ಸರ್ ನಾನು ಉಳಿತು ಸರ್ ಜಳಕ ಮಾಡೋಕೆ ಬಂತ ಸರ್ ಯಾರು ಮಾಡ್ತಾರೆ ಗುರುಗಳು ಅಷ್ಟು ಪ್ರೀತಿನ ಕೊಟ್ಟಂತ ಮಹಾಭಾವ ಪುಣ್ಯಾತ್ಮ. ಸಂಜೆ ಮುಂದೆ ಅವ್ರ ಅಪ್ಪ ಬಸ್ ಡ್ರೈವರ್ ಇದ್ರು. ಸಂಜೆ ಹೊತ್ತು ಲಕ್ಷ್ಮೇಶ್ವರ ಬಸ್ ಸ್ಟ್ಯಾಂಡ್ ಹೋಗಿ ಬುದ್ಧಿ ತೊಗೊಂಬಕ್ಕೆ ಆಗ್ತಿದ್ರು. ಮಾತುಮ್ಮ ಬುದ್ಧಿ ತಗೊಂಡು ಬಂದು ಸಂಜೆ ಮುಂದೆ ಕುತ್ಕೊಂಡು ಬಡ್ತಮ್ಮ ನನಗೆ ಆಡ್ಕೊಂತ ಅವ್ರು ಆಡ್ಕೊಂತ ಹೋಗಿಸ್ತಿದ್ರು. ಒಂದು ದಿವಸ ಆಗಲಿಲ್ಲ, ತೇಲಂಗಿ ಡಾಕ್ಟರ್ ಹಾಸ್ಪಿಟಲ್ ಒಳಗೆ ಲ್ಯಾಂಡ್ ರೂಮ್ನಾಗಿತ್ತು. ಜ್ವರ ಒದ್ದಾಡುತ್ತೆ, ತೊಡಿ ಮೇಲೆ ಹಾಕೊಂಡು ನಾನು ಇಡೀ ದಿವಸ ರಾತ್ರಿ ನೀರು ಬಟ್ಟೆ ಹಾಕಿ ಅವ್ರ ಕನಸಾಗಿತ್ತು ಪ್ರಕಾಶ್ ಪಟ್ಯಾಗ ಇಡೀ ಕಾಲೇಜ್ ಫಸ್ಟ್ ಬರ್ಬಿಟ್ರೆ ಮಗ ನನಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತೀನಿ. ಆಯ್ತು ಸರ್ ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ಮಲ್ಕೊಂತಿದ್ದೆ. 12 ಗಂಟೆಗೆ ಪಕ್ಕ 7 ಎನಿಸಿದ್ರು ಪಟ್ಟಂತ 12 ಗಂಟೆಗೆ ಎದ್ದರೆ ಬೆಳಿಗ್ಗೆ 4 ಗಂಟೆವರೆಗೂ ಓದ್ಬೇಕ್ರಿ ನಾನು. 5 ಗಂಟೆಗೆ ಎಲ್ಲರೂ ಹೇಳ್ತಿದ್ರು 1 ತಾಸು ಮತ್ತು ಮಲಗಿಸ್ಬಿಟ್ಟು ಮಕ್ಕಳಿಗೆ 5 ಗಂಟೆಗೆ ಮತ್ತು 2 ಗಂಟೆಗೆ ಓದ್ತಿದ್ದೆ. ಮುಳುಗುನ್ ಸರ್ ಅಂತ ಸ್ಟಾರ್ಟಿಂಗ್ ಮೆಥಡ್ ಸರ್ ಒಂದು ದಿವಸ ಮೆಥಡ್ ಪರೀಕ್ಷೆ ಪಾಸ್ ಆಗಿಲ್ಲ, ಫೇಲ್ ಮಾಡಿಲ್ಲ. ಅವ್ರು ಸಿಕ್ಕಾಪಟ್ಟೆ ಬೈತಿದ್ರು, ಏನ್ ಸ್ಟೂಡೆಂಟ್ ಶಿಷ್ಯ ಆಗಿದ್ದಾರೆ ಅಂತ ಹೇಳಿ. ಸರ್ ಹೇಳಿದ್ರು ಮಗ ನೀನೇನಾಗ ತೋರಿಸಿದ್ರೆ ವಾರ್ಷಿಕ ಪರೀಕ್ಷೆ ತೋರಿಸ್ತೀನಿ. ಗೊತ್ತಿಲ್ಲ, ಆ ವರ್ಷ ಕಾಲೇಜ್ಗೆ ಫಸ್ಟ್ ಬಹುಮಾನ ಗುರುಗಳ ಆಶೀರ್ವಾದ ಕರ್ನಾಟಕ ಕಾಲೇಜ್ಗೆ ನನ್ನ ಸೆಕೆಂಡ್ ರ್ಯಾಂಕ್ 82% ಆಗಿತ್ತು. ನನಗೆ ಗೊತ್ತಿಲ್ಲ, ಮೊಬೈಲ್ ಇಲ್ಲ, ಅವಾಗ ಇಲ್ಲ. ಗುರುಗಳು ಅವ್ರ ಊರಿಂದ ಬಂದು ಲಕ್ಷ್ಮೀ ಕಾಲಕ್ಕೆ ನನ್ನ ಪರವಾಗಿ ಪ್ರೀತಿಯಿಂದ ಖುಷಿಯಾಗಿ ಪೇಡ ಹಂಚಿದ್ದನ್ನು ನಾನು ಕೇಳಿದೆ. ನೋಡಿ ಯಾವ ಗುರುಗಳು ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾವ ವ್ಯಕ್ತಿತ್ವ ಇದೆ, ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಪ್ರಪಂಚ ಪ್ರೀತಿ ಮಾಡುವಂತ ಪ್ರಪಂಚ ಇದೆ, ಎಲ್ಲಿ ಮಾತೃ ಸ್ವರೂಪ ಇದೆ, ಅಲ್ಲಿ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇದೆ. ಗುರುಗಳು ಕ್ಷಮಿಸ್ಬೇಕು, ನಾನೇನೋ ಹೇಳಿಕೋದೆ. ಇದು ಯಾವುದು ಕೂಡ ನಾವು ಭಾವಿಸಬಾರದು. ಒಂದಲ್ಲ ಒಂದು ವೃತ್ತಿಯನ್ನು ನಾವು ಆಯ್ದುಕೊಳ್ಳಲೇಬೇಕು. ಆಯ್ದುಕೊಂಡಿರುವಂತಹ ವೃತ್ತಿ ಹೇಗೆ ಆಗಬೇಕಾಗಿದೆ ಅಂತಂದ್ರೆ ಬಹುಶಃ ಸಮಾಜದೊಳಗ ನೆನಪಿಡಬೇಕಾಗಿರುವಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದಾಗ ಮಾತ್ರ ಆ ಒಂದು ವೃತ್ತಿಗೆ ಗೌರವ ಸಿಗುತ್ತಾ, ಸಾರ್ಥಕ ಆಗುತ್ತಾ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತು ಹೇಳಿದ್ದೆ ಅಂತಂದ್ರೆ ಬಹುಶಃ ಇಲ್ಲಿವರೆಗೆ ನನ್ನ ಅಖಂಡ 28 ವರ್ಷಗಳ ಸೇವೆ ಒಳಗ ಅಂಗಡಿ ಸಾಹೇಬ್ರನ್ನ ನಾವು ಎಂದೂ ಅವರು ಅಧಿಕಾರಿ ಸ್ಥಾನದಲ್ಲಿ ನಾವು ನೋಡಲೇ ಇಲ್ಲ. ಯಾಕೆ ನೋಡಲಿಲ್ಲ? ಮನಸ್ಸು ಇದ್ದಿಲ್ಲನೋ ಅಂತ. ಬಹುಶಃ ಅವ್ರ ವರ್ತನೆನ ಹಂಗಿದ್ದಿಲ್ಲ. ಅವರು ಅಧಿಕಾರಿ ಅಂದಾಗ ನಮ್ಮ ಜೊತೆ ಬೆರಿತಾ ಇದ್ದಿಲ್ಲ. ಅವರು ಒಬ್ಬ ಅತ್ಯಂತ ಸರಳ ಪ್ರೀತಿಯ ಸ್ನೇಹಿತರಂತೆ ನಮ್ಮೆಲ್ಲರನ್ನ ಕಾಡ್ತಿದ್ರು. ಬಹುಶಃ ಎಂದೂ ಅವರು ನನಗಿಂತ ಚಿಕ್ಕವರು ಅಂತ ಹೇಳಿಲ್ಲ ಅವರು. ಇದು ನನಗೆ ಬಹಳ ಖುಷಿ ತರುವಂತ, ಸಮಾಧಾನ ತರುವಂತ, ಬಹಳಷ್ಟು ಸಂತೋಷವನ್ನು ತರ್ತಕ್ಕಂಥ ಸಂಗತಿ. ಸೇವೆಯಲ್ಲಾಗಲಿ ಅಥವಾ ವಯಸ್ಸಿನಲ್ಲಾಗಲಿ ಬಹಳಷ್ಟು ಕಿರಿಯವನಾದರೂ ಕೂಡ ಎಂದೂ ಅವರು ನನಗೆ ಅಣ್ಣ ಅಂತ ಕರಿತಿದ್ದರು, ಕರೆಲಾಟ ಬಿಡ್ತಿದ್ದಿಲ್ಲ. ಇದರ ಅರ್ಥ ನನಗಿಂತ ಕಿರಿಯರಿಲ್ಲ,
ಶಿವಭಕ್ತರಿಗಿಂತ ದೊಡ್ಡವರಿಲ್ಲ ಅಂತ ಹೇಳ್ತಾರಲ್ಲ, ಆ ಆ ಆ ಒಂದು ವಾಕ್ಯದ ತಾತ್ಪರ್ಯ ಬಹುಶಃ ಅವರ ಒಂದು ಸ್ವಭಾವಕ್ಕ ಒಂದು ಸಾಮ್ಯತೆಯನ್ನು ಹೋಲುತ್ತಾ ಅಂತ. ಹಾಗಾಗಿ ಹೆಜ್ಜೆ ಗುರುತು ಅಂತ ಈ ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಗುರುತುವನ್ನ ನಾವು ಸಮಾಜಕ್ಕೆ ಬಿಟ್ಕೊಡ್ಬೇಕಾಗುತ್ತೆ. ಬಹುಶಃ ಈ ನಮ್ಮ ಬದುಕಿನೊಳಗ ಯಾವ ಆಸ್ತಿ ಸಂಪತ್ತನ್ನ ನಾವು ತೆಗೆದು ಹೋಗಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಕೋಟಿ ಕೋಟಿ ಗಳಿಸಿದ್ರೇನು, ಮಾಡಿ ಮ್ಯಾಗ ಮಾಡಿ ಕಟ್ಟಿದ್ರೇನು, ಬದುಕು ಎಂದಾದ್ರೂ ಒಂದು ದಿವಸ ಈ ಭೂಮಿಯಿಂದ ತ್ಯಜಿಸಲೇಬೇಕಾಗತ್ತ. ತ್ಯಜಿಸುವಂತ ನಿಟ್ಟಿನೊಳಗ ನಮ್ಮ ಇಟ್ಟ ಹೆಜ್ಜೆಯ ಗುರುತುಗಳನ್ನ ಬಹುಶಃ ಹಿಂದಿನ ಜನಾಂಗ ಅದನ್ನ ಇದು ಇವರ ಜಾಗ, ಇದು ಇವರ ಹೆಜ್ಜೆ, ಇವರು ಹಾಕಿಕೊಟ್ಟಂತ ಮಾರ್ಗ, ಇವರು ಹಾಕಿಕೊಟ್ಟಂತ ತತ್ವ, ಇವರು ಹೇಳಿದಂತ ಸಿದ್ಧಾಂತ ಅಂತಕ್ಕಂಥದನ್ನ ಮುಂದಿನ ಜನಾಂಗ ಅದನ್ನ ಅರ್ಥೈಸಿಕೊಂಡು ಬದುಕನ್ನು ನಡೆಸಬೇಕಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಗುರುತನ್ನ ಬಹುಶಃ ಅಂಗಡಿಯವರು ಇಲ್ಲಿ ಬಿಟ್ಟು ಹೋಗ್ಯಾರ. ಮುಂಬರ್ತಕ್ಕಂಥ ಅಧಿಕಾರಿಗಳಾಗಲಿ, ಈಗಿರುವಂಥ ನಮ್ಮ ಏನು ಇನ್ನು ನಮ್ಮ ಇವ್ರ ಬಗ್ಗೆ ಹೇಳೋದಾದ್ರೆ, ನಾನು ಬಂದು ತಿಂಗಳೇ ಬಂದರು ಸಾರ್. ನಾನು ಜುಲೈನಲ್ಲಿ ಗುಲ್ಬರ್ಗ ಬಂದೆ ಪಿ ಯು ಆಗಿ. ಸಾರು ಕೂಡ ಜುಲೈನಲ್ಲೇ ಬಂದರು. ಬಟ್ ನಾನು ಇಲ್ಲಿ ಕಾರ್ಯನಿರ್ವಹಿಸಿದ್ದು ಕೇವಲ 13 ತಿಂಗಳು. ಅವರು ಸುಮಾರು 4 ವರ್ಷ 3 ವರ್ಷ 10 ತಿಂಗಳೇನೋ ಅವರು ಈ ಕೆಲಸ ಮಾಡಿದ್ದಾರೆ. ನನ್ನ ಮತ್ತು ಅವರ ಸಂಬಂಧ ಹೇಳೋದಾದ್ರೆ, ನಾವು ಅಧಿಕಾರಿಗಳು ಹೌದು, ಜೊತೆಗೆ ಒಳ್ಳೆ ಸ್ನೇಹಿತರು ಹೌದು. ಯಾಕಂದರೆ ನಮ್ಮ ವಯಸ್ಸಿನಲ್ಲಿ ಅಂತರ ಏನು ಭಾಳ ಇರಲಿಲ್ಲ. 1 ವರ್ಷ, ಕರೆಕ್ಟಾಗಿ 1 ವರ್ಷ 12 ತಿಂಗಳು ನಾನು ಅವ್ರಿಗಿಂತ ದೊಡ್ಡವನು. ಹಾಗಾಗಿ ಇಲಾಖೆಯಲ್ಲಿ ಇಬ್ಬರಿಗೂ ಕೂಡ ಒಂದು ಸಮಾನ ರೀತಿಯ ಅನುಭವ ಇತ್ತು. ಅವ್ರಿಗೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಇರ್ಬೋದು, ಪ್ರೌಢ ಶಾಲಾ ಶಿಕ್ಷಕರು ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಅವರು ಪಡ್ತಕ್ಕಂಥ ನೋವಿರ್ಬೋದು ಅಥವಾ ವೃತ್ತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ನನಗೇನು ಅನುಭವ ಇತ್ತು ಅವ್ರಿಗೂ ಇತ್ತು. ಹಾಗಾಗಿ ನಾವು 13 ತಿಂಗಳು ಜೊತೆಯಾಗಿ ಕೆಲಸ ಮಾಡಿದ್ರು ಕೂಡ ನಮ್ಮ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಯಾವುದೇ ಒಂದು ಸಮಸ್ಯೆ ಬರ್ದಂಗೆ, ಅದು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ, ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಸಮಸ್ಯೆ ಬರ್ದಂಗೆ ನೋಡ್ಕೊಳ್ಲಿಕ್ಕೆ ನಮ್ಮ ವೀರಭದ್ರಪ್ಪನವರು ನನಗಂತೂ ಸುಮಾರು 13 ತಿಂಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನು ಅವರನ್ನು ಯಾವತ್ತೂ ಕೂಡ ದೈಹಿಕ ಶಿಕ್ಷಣಕ್ಕೆ ಮೀಸಲಾಗಿರ್ತಕ್ಕಂಥ ಅಧಿಕಾರಿ ಅಂತ ನಾನು ನೋಡಲಿಲ್ಲ. ಯಾಕಂದರೆ ನೋಡಲೂಬಾರ್ದು, ಅದು ಇದೀಜ ಪಾರ್ಟ್, ಅದೊಂದು ಭಾಗ ಅಷ್ಟೇ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ, ಅದೊಂದು ಭಾಗ. ಸೊ ಅವರು ನನಗೇನು ಗೌರವ ಕೊಡಬೇಕಾಗಿತ್ತು ಅವರು ಕೊಡ್ತಿದ್ರು, ಅವರು ನನ್ನಿಂದ ಏನು ಗೌರವ ಮತ್ತು ಒಂದು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನು ನಾನು ಕೊಡ್ತಿದ್ದೆ. ಹಾಗಾಗಿ ನಮ್ಮಲ್ಲಿ ಒಂದು ಅಂತರನೇ ಬರಲಿಲ್ಲ. ಯಾವುದೇ ರೀತಿಯಲ್ಲಿ ಒಂದು ವ್ಯತ್ಯಾಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಘರ್ಷ ಆಗಿರ್ಬೋದು ಬರಲೇ ಇಲ್ಲ ಕೊನೆವರೆಗೂ. ದಟ್ ವಾಸ್ ದ ಥಿಂಗ್. ನಾನು ನಮ್ಮ ಹಾಗಾಗಿ ಸುಮಾರು 13 ತಿಂಗಳು ನಾನು ಒಳ್ಳೆ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂಗೆ ಕೆಲಸ ಮಾಡಲಿಕ್ಕೆ ನಮ್ಮ ಅಂಗಡಿ ಸರ್ ಏನು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದಂತೆ ನನಗೆ ಎಲ್ಲ ದೈಹಿಕ ಶಿಕ್ಷಕ ಮಿತ್ರರು ಎಲ್ಲರೂ ಮಿತ್ರರೇ ನನಗೆ. ನನ್ನ ಜೊತೆಗೆ ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿತ್ತು. ಇನ್ನು ಸಾಗೋಟಿಯವರು ಇರ್ಬೋದು, ನಮ್ಮ ಧಾರಣಾ ಸಾರ್ ಇರ್ಬೋದು, ಮತ್ತು ಎಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ನನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಬರೀ ಇವತ್ತು ಅಂಗಡಿ ಸರ್ ಅವ್ರಿಗೆ ಹೇಳೋದಲ್ಲ, ಎಲ್ಲ ನಮ್ಮ ಶಿಕ್ಷಕ ಮಿತ್ರರಿಗೆ ನನಗೆ ಸುಮಾರು 13 ತಿಂಗಳ ಕಾಲ ನನಗೆ ಒಂದು ಗೌರವ ಕೊಟ್ಟರಿ. ಜೊತೆಗೆ ನನ್ನನ್ನು ನಿಮ್ಮದೇ ತಾಲೂಕಿನ ವ್ಯಕ್ತಿ ಅಂತೇಳಿ ಭಾವಿಸಿ ನನಗೆ ಅಷ್ಟೆಲ್ಲ ಸಹಕಾರ, ಪ್ರೀತಿ ಎಲ್ಲ ಹೋದ್ರಿ. ನಮ್ಮ ಕ್ಯಾಂಪ್ಸ್ ತಂದಿದ್ರಲ್ಲ ಅಂತಂದ್ರೆ, ನಾ ತಂದವಲ್ಲಪ್ಪ, ಗೌರ್ಮೆಂಟ್ ಮಾಡಿದ್ರು ಅಂತಂದ್ರೆ, ನೀವು ಭಾಳ ಪುಣ್ಯವಂತರಿ ಅಂತಂದ್ರೆ ನನ್ನ ಆತ್ಮೀಯವಾಗಿ ನಾನು ಇನ್ನವರೆಗೂ
ಇನ್ನೇವರೆಗೂ ನೀವು ನಮ್ಮ ಮೇಲೆ ಪ್ರೀತಿ ಎಷ್ಟೈತೆ ಅಂತ ಅನ್ನೋದು ಇದೇ ಉದಾಹರಣೆ. ಅದಕ್ಕಾಗಿ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತೇನೆ ಮತ್ತು